ಹೊಡೆದ್ರು. ನೋಡಿ, ಇವತ್ತ ನಾನು ವಿಧಾನಸಭೆಗೆ ಏನು ಸಿದ್ದರಾಮಯ್ಯ ಸರ್ಕಾರ ಬಂದ್ಮ್ಯಾಗ ಮೊದಲೇ ದಿವಸ ಅಧಿವೇಶನಕ್ಕೆ ನಾವು ಹೊಂಟಿದ್ದೆ. ಒಬ್ಬ ಪೊಲೀಸ್ಗೆ 2 ಸಾವಿರ ಕೂಡ ಹೊಡಿಲಾಕತ್ತೆ. ಎದಕ್ಕ? ನಮ್ಮ ಸರ್ಕಾರ ಬಂದದ, ಹಮಾರ ಸರ್ಕಾರ ಚುನಾವಣೆ ಕೇಳ್ತಾರ ನೋಡು. ಒಬ್ಬ ಪೊಲೀಸ್ ನೀವು ಆ ಗ್ಯಾಲರಿ ಒಳಗೆ ನೋಡ್ಬೇಕು, ಬರೀ ಯಾವಾಗ ಕೂತಿರ್ತಾವ. ಅಂದ್ರೆ ರಾಜ್ಯಸಭಾ ಎಲೆಕ್ಷನ್ದಾಗ ವಿಧಾನಸೌಧದ ಒಳಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾನ ಒಬ್ಬ ರಾಜ್ಯಸಭಾ ಸದಸ್ಯನ ಚೇಲ. ಗೃಹ ಮಂತ್ರಿ ವಿಧಾನಸಭೆದಾಗ ಉತ್ತರ ಕೊಡ್ತಾರ, ಅದು ಸುಳ್ಳೈತಿ, ಅದು ಪಾಕಿಸ್ತಾನ ಜಿಂದಾಬಾದ್ ಅಂತೆಲ್ಲ ಸುಳ್ಳೈತಿ ಅಂತ ಹೇಳ್ತಾರೆ. ಮುಂದೆ ಯಾವುದೋ ಟೆಸ್ಟಿಗೆ ಕಳಿಸ್ತಾರಲ್ಲ, ಆ ಟೆಸ್ಟ್ನಾಗ ಬರ್ತೈತೆ ಅವ್ನು ಒದರಿದ್ದೇ ಖರೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ. ಅವಾಗ ವಿಧಾನಸಭೆ ಚರ್ಚೆಗೆ ತಗೋತಾರೆ. ನಾ ಹೇಳ್ತೀನಿ, ನಮ್ಮ ಹಿಂದೂಗಳು ಎಷ್ಟು ನಾಲಾಯಕರದ ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ ನಿಮ್ಗೆ. ಇವ್ರು ಬರೀ ಫೋರ್ಟ್ಸ್ ಒಳಗೆ ಏನು ಬೇಕಾದ್ರೂ ಮಾಡಕ್ಕೆ ಇರೋದಾರ. ಯಾರು ಪಾಕಿಸ್ತಾನದ ಪರವಾಗಿ ವಿಧಾನಸಭೆಯ ದೇಗುಲದಲ್ಲಿ ಯಾರು ಘೋಷಣೆ ಕೊಟ್ಟಾರಲ್ಲ, ಅವರು ನಮ್ಮ ಹರಾಮ್ ಕೋರ್ಸೋಳಿ ಮಕ್ಕಳು ಅಂತ ನಾನು ಹೇಳ್ತೀನಿ ವಿಧಾನಸಭೆ. ಆದ್ರೆ ಪಾಪ ಸ್ಪೀಕರ್ ಯುಟಿ ಖಾದರ್ ಅದಕ್ಕೆ ವಿರೋಧ ಮಾಡೋದಿಲ್ಲ. ಮಾತಾಡಿ ಮಾತಾಡಿ ಪಾಕಿಸ್ತಾನ ಮಾತಾಡಿ ಯತ್ನಾಡ್ರೆ ತವರತ್ತ. ನಮ್ಮ ಬಸವರಾಜ ರಾಯರೆಡ್ಡಿ ಪಾಯಿಂಟ್ ಆಫ್ ಆರ್ಡರ್, ಯತ್ನಾಡ್ರೆ ಈ ಶಬ್ದ ಉಪಯೋಗ ಮಾಡಬಾರದು ಅಂತ. ಯಾರು ಇವ್ರು ಹಿಂದೂ ಅಲ್ಲ. ಅವಾಗ ಪಾಪ ಯುಟಿ ಖಾದರ್ ಇವತ್ತು ಯಾವ ವಿನಯ ಗುರುಗಳು ಹೇಳೋದಲ್ಲ, ಯಾರು ದೇಶಭಕ್ತ ಮುಸಲ್ಮಾನರದಾರ ಅವ್ರ ವಿರೋಧ ಅಲ್ಲ. ಪಾಪ ಯುಟಿ ಖಾದರ್ ಸ್ಪೀಕರ್ ಹೇಳ್ತಾರ, ನಾ ಯತ್ನಾಡ್ರಿಗೆ ಫುಲ್ ಪರ್ಮಿಷನ್ ಕೊಟ್ಟಿನಿ. ಪಾಕಿಸ್ತಾನ ಪರವಾಗಿ ಯಾರು ಘೋಷಣೆ ಕೊಟ್ಟಾರೆ ಯಾವ ಶಬ್ದದಿಂದ ಬೈದ್ರು ಅದು ಆನ್ ರೆಕಾರ್ಡ್ದಾಗ ನಾನು ಅದನ್ನ ಇವತ್ತ ದಾಖಲೆ ಮಾಡ್ತೀನಿ ಅಂತ ಮಾತನ್ನ ಯುಟಿ ಖಾದರ್ ಹೇಳ್ತಾರ. ಅದ್ರ ನಮ್ಮವ್ರು. ನಾ ಹೇಳೇ ಬಸವರಾಜ ರಾಯರಿಗೆ, ಎಲ್ಲಿಗೆ ಬಂದಿರಿ ಓಟಿನ ಸಲುವಾಗಿ? ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡಲ್ಲ. ನಾವು ಬಿಜಾಪುರದಾಗ ಹೇಳ್ಬಿಡ್ತೀನಿ, ಓಟ್ ಹಾಕ್ಬೇಡ್ರಪ್ಪ. ಎದಕ್ಕೆ ಹಾಕ್ತೀರ? ನಾವು 4 ಓಟ್ ಹಾಕೋದಿಲ್ಲ. ಅವನ ಮನೆ ತುಂಬ ಅವರೇ ಬಂದು ನಿಂದಿರ್ತಾರ. ಅಲ್ಲಿ ನಮ್ಮ ಮಂದಿ ಹೊರಗೆ ನಿಂದಿರ್ಬೇಕಾ? ನಾಳೆ ನೀವು ಬರೆಯಬೇಡ್ರಿ, ಓಟು ಹಾಕ್ಬೇಡ್ರಿ, ನನಗೇನು. ನಮ್ಮ ಹಿಂದೂಗಳು ಅದಾರ ಎಲ್ಲ, ನಮ್ಮಲ್ಲಿ ಏನು ಜಾತಿನೇ ಇಲ್ಲ ಬಿಜಾಪುರದಾಗ. ಒಂದ್ ಸೈಡ್ ಹಿಂದೂಸ್ತಾನ, ಒಂದ್ ಸೈಡ್ ಪಾಕಿಸ್ತಾನ. ಮುಂದೆ ಹಿಂಗೆ ಬರ್ತದ ಕಾಲ. ನೀವು ಎಷ್ಟು ಹಾರಾಡ್ತೀರಿ? ಇನ್ನೊಂದು 2 ವರ್ಷ ಹಾರಾಡ್ತೀರಿ. ಇನ್ನು 2 ಗಣೇಶ ಚೌತಿ ಹಾರಾಡ್ತಾರೆ. 2028 ಹೊಸ ಸರ್ಕಾರ ಬರ್ತದಲ್ಲ, ಇವ್ರೇನು ಗೊತ್ತಾರಲ್ಲ, ಅಪ್ಪ ಮಕ್ಕಳು ನನ್ನ ಮಗನೇ ಆಗ್ಬೇಕು, ಪೂಜ್ಯ ತಂದೆಯವರ ಮಗ. ಕಮೆಂಟ್ ನೋಡ್ರಿ ಇವತ್ತ ಇದ್ರ ಬಗ್ಗೆ. ನಿಮ್ಮ ಅಪ್ಪ ಮಗ ಕೂಡ ಬಿಜೆಪಿ ಕಲಾಸ ಮಾಡ್ಲಕತ್ತಿರೋ ಹಾಕ್ಲತ್ತ. ನನ್ನ ಕೈಯಾಗ ಕೊಟ್ರಂದ್ರ ಗಣಪತಿಗೆ ಯಾರು ಪರ್ಮಿಷನ್ ಪೊಲೀಸ್ ಸ್ಟೇಷನ್ ತಗೋಂಗಿಲ್ಲ, ಕೆಇಬಿ ಪರ್ಮಿಷನ್ ತಗೋಂಗಿಲ್ಲ. ಬಹಳ ಸಂತೋಷ. ನಿಮ್ಗೆಲ್ಲ ಸಹಕಾರ ಮಾಡ್ತೀವಿ. ಎಲ್ಲ NOC ಅಲ್ಲೇ ಬರ್ಕೊಡ್ಬೇಕವ್ರು. ಮತ್ತು ಮುನ್ಸಿಪಾಲ್ಟಿ ಬಾ, ಪೊಲೀಸ್ ಸ್ಟೇಷನ್ ಬಾ, ಮಕ್ಕಳು ಶಾಂತಿ ಸಭೆ ಎದಕ್ಕೆ ಮಾಡ್ತೀವಿ? ಏನ್ ನಮ್ಮ ಕಲ್ಲು ಹೋಗಿತಾರ ಎದ್ರ ಮೇಲೆ? ಸುಮ್ಮನೆ ಶಾಂತಿ ಸಭೆ ಕೂಡಿ ಇಲ್ಲ, ಎಲ್ಲ ಬಾಂಧವ್ಯ ಏಕತೆ ಹಂಗ ಹಿಂಗ ಏನಿಲ್ಲ. ಮಕ್ಕಳೇ, ನನ್ನ ಆದೇಶ ಹೆಂಗಿರ್ತದ, ಮಕ್ಕಳೇ ಗಣಪತಿ ಮ್ಯಾಗ ಕಲ್ಲು ಹೋಗಿದ್ರೆ ಅದ್ರ ಹಿಂದೊಂದು JCB ಬರ್ತದೆ. ಈಗ ಅಪ್ಪ ಅಣ್ಣ ಅಂದ್ರೆ ಕೇಳೋದಿಲ್ಲ. ಇವ್ರಿಗೆ ನೋಡ್ರಿ, ಇವತ್ತು ಹೋಗಿ ನಮ್ಮ ಯಾರೋ ಪ್ರತಾಪ್ ಸಿಂಹ ಭಾಷಣ ಮಾಡಿದ್ರ ಹೊಗಳದ ಕತ್ತಿ ಹೇಳಬೇಡ, ಯತ್ನಾಳವ್ರನ್ನ ಕರೆಸು, ನೀ ಏನು ಬಾಗ ಕುಂಡ್ರತ್ತಲ್ಲ. ನಾಳೆ ನಾಡದ ಮದ್ದೂರು ಹೊಂಟೀನಿ ನಾನು. ಯಾಕೆ ಹೊಂಟೀನಿ ಅಂದ್ರೆ ಇಡೀ ಚಾಮರಾಜನಗರದಿಂದ ಹಿಡಿದು ಇವತ್ತು ಕರ್ನಾಟಕದಲ್ಲಿ ಆ ಕಡೆ ಇದ್ದಿದ್ದಿಲ್ಲ ಅಷ್ಟು ಹಿಂದುತ್ವ. ಈಗ ಗೊತ್ತಾಗಲಕತ್ತೈತಿ ಇವ್ರು ಏನು ಮಾಡಿದ್ರು ನೋಡ್ರಿ. ಈಗ ಗಣೇಶ ಚತುರ್ಥಿ ಮೆರವಣಿಗೆ ಐತಂದ್ರ ಎಲ್ಲ ಮಸೂದಿಗಳ ಮೇಲೆ ಚೆಕ್ ಮಾಡ್ಬೇಕು. ಕಲ್ಲಿಟ್ಟಾರೋ, ಹತಾರಿ ಇಟ್ಟಾರೋ, ರೆಕ್ಕರ್ ಇಟ್ಟಾರೋ. ಅವ ಯಾವ ಮುಲ್ಲ ಇತ್ತಲ್ಲ ಮಸೂದಿದು, ಅವನ ಕರೆದು ನಿಮ್ಗೆ ಕೋಮ ಸೌಹಾರ್ದದ ಸಭೆ ಮಾಡಿ ಹೆಂಗ ಮಾಡ್ಬೇಕಂದ್ರೆ PS ಏ ಮಗನೇ ಏನಾರು ಇಟ್ಟೇನಂತ ಕೇಳಿದ್ರು. ಚಂದಾಗ ಶುದ್ಧ ಭಾಷೆದಾಗ ಕೇಳಿದ್ರೆ ಅವ್ರು ಹೇಳ್ತಾರ. ಎಲ್ಲ ಚೆಕ್ ಮಾಡ್ಬೇಕೆಲ್ಲ ಯಾವ ರೂಟಿನಿಂದ ನಮ್ಮ ಗಣಪತಿ ಹೋಗ್ತಾನಲ್ಲ,
ಒಂದೇ ಇಟ್ಟಿಂದ ಸೊಂಟಲ್ಲಿ ಮುಗಿತಿರ ಒಬ್ಬರು ಅಂದ್ರೆ ಯಾಕೆ ಕಾಯಿ ಬಿಟ್ಟು ಕುಣಿ ಅನ್ನೋದಿಲ್ಲ. ಯಾರು ನಾವು ಪೊಲೀಸರಿಗೆ ನಾನು ಯಾವುದೇ ರೀತಿ ತಪ್ಪತ್ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸರ್ಕಾರ ಹೆಂಗಿರ್ತದ ಹಂಗಿರ್ತಾವ. ನಮ್ಮ ಸರ್ಕಾರ ನೋಡಿ ಯೋಗಿ ಇದ್ದಾಗ ಯೋಗಿಯವ್ರು ಬಂದಾರಲ್ಲ, ಅಲ್ಲಿ ಅದೇ ಉತ್ತರ ಪ್ರದೇಶ ಅದೇ ಪೊಲೀಸರು ಇದ್ರಿಲ್ಲ, ಹೆಂಗ್ ದನಕ್ಕೆ ಹೊಡೆದಂಗೆ ಹೊಡೆದು ಕರ್ಕೊಂಡು ಹೋಗ್ತಾರೆ ನೋಡಿ. ಅದೇ PSI ಅದಾರ, ಅದೇ CP ಅದಾರ, ಇದೇ IPS ಅದಾರ, ಅದೇ IAS ಅದಾರ. ಸರ್ಕಾರ ನಡ್ಸೋಣ ದಮ್ ಬೇಕು. ಇವೆಲ್ಲ ಅಡ್ಜಸ್ಟ್ಮೆಂಟ್. ನಮ್ಮಲ್ಲಿ ಒಬ್ಬ ಗೃಹ ಮಂತ್ರಿ ಕಠಿಣ ಕ್ರಮ ಕೈಗೊಳ್ಳಲ್ಲ. ನಾವು ಕೇಳಿದ ನೀ ಎಂತ ಕ್ರಮ ಕೈಗೊಳ್ಳೋ ಮಾರಾಯ್ತಾನೆ. ವಿಧಾನಸಭಾದಾಗ ನಾವು ಬೊಮ್ಮಾಯಿನೂ ಗೃಹ ಮಂತ್ರಿ ಅಂತ ಕೇಳಿದ. ಆ DJ ಹಳ್ಳಿ KG ಹಳ್ಳಿ ಒಳಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರ್ರಿ ಅಂತವ್ರು ತಡದ ಗುಂಡು ಹಾಕ್ಬಿಟ್ರೆ ಮುಗಿದೋಗ್ಬಿಟ್ಟು ಉತ್ತರ ಕೊಡ್ಲಿಕ್ಕೆ ಬೊಮ್ಮ ಹಿಂದಿನ ಕೂತಿದ್ದೀವಿ. ಬಿಡೋ ಮಾರ ನೀನು ಕಠಿಣ ಕ್ರಮ ಹೊಡೆದಾಗ ತಗೋತೀನಿ. ಮುಂದೆ ಇನ್ನೊಬ್ಬ ಕಠಿಣ ಕ್ರಮ ಕಿರಿಕೆ ಮತ್ತು ಮತ್ತೊಂದು ಹೊರಗ ಜ್ಞಾನೇಂದ್ರ ಉಗ್ರವಾಗಿ ಕಠಿಣ ಕ್ರಮ ಕೈಗೊಳ್ತಾರೆ. ಏನು ಸುಳ್ಗಾಡ ಮಾಡಿಲ್ಲ. ಹಿಂಗಾಗಿ ಅವ್ರಿಗೆ ಭಯ ಇಲ್ಲ. BJP ಬಂದ್ರು ಭಯ ಇಲ್ಲ, ಕಾಂಗ್ರೆಸ್ ಅಂತೂ ಅವ್ರದೇ ಪಾರ್ಟಿ ಇದ್ದಾನೆ. ಎಷ್ಟು ಖುಷಿಲಿ ನೋಡಿದ್ರೆ ಸಿದ್ದರಾಮಯ್ಯ ನಿನ್ನೆ ತಪ್ಪಿ. ಅದೇ ನಮ್ಮ ಹಾಲು ಮತ್ತು ಸಮಾಜದವರು ಬದಾಮಿ ಒಳಗ ರೇಷ್ಮಿ ಪಟ್ಕ ಸುತ್ಕೊಂಡು ಹುಡುಗರು ನೀವು ಹೋಗಿತಾರೆ. ಸಿದ್ದರಾಮಯ್ಯನವ್ರಿಗೂ ನೀವೇನಾರ ಈ ಲೀಡರ್ ಆಗಿದ್ರೆ ಹಾಲು ಮತ್ತು ಸಮಾಜದಿಂದ ಲೀಡರ್ ಆಗಿರಿ, ಸಾಬ್ರಿಂದ ಅಲ್ಲ. ಹಾಲ ಮತ ನಿಮ್ಮಿಂದ ಗಟ್ಟಿಯಾಗಿ ನಿಂತ ತಳೆ ಇವತ್ತು ಅವ್ರೇನ್ರಿ ಇವತ್ತು ನಿಮ್ ಕೂಡ ಇರ್ತಾರ, ನಾಳೆ ಮತ್ತೊಬ್ರು ಕೂಡ ಇರ್ತಾರ. ಗಟ್ಟಿಗೆ ಯಾರು ಬಂದ ಹಾಕ್ತಾರಪ್ಪ ಸಿದ್ದರಾಮಯ್ಯನವ್ರಿಗೆ? ಒಂದರ ಸ್ಕೀಮ್ ಮಾಡ್ಯಾರ, ಹಾಲ ಮತದವ್ರಿಗೆ ಒಂದು 5 ಲಕ್ಷ ರೂಪಾಯಿ ಸಬ್ಸಿಡಿಪ್ಪ ಕುರಿ ತಗೋಲಕ್ಕ ಮಾಡ್ಯಾರ. ನಮ್ಮ ಸರ್ಕಾರ 10,000 ಕೋಟಿ ಅಲ್ಪಸಂಖ್ಯಾತರಿಗೆ ಹಜ್ ಹೋಗಲಕ್ಕ ಸುಡಲಕ್ಕ 150 ಕೋಟಿ ರೂಪಾಯಿ ಒಕ್ಕಪ್ಪದ ಕಂಪೌಂಡ್ ಕಟ್ಲಕ್ ಬಜೆಟ್ನ. ನಾ ಕೇಳಿದೆ ಯಾರಪ್ಪನ ದುಡ್ಡು ಹತ್ಕೊಳಕೈತ್ರಿ ಸಿದ್ದರಾಮಯ್ಯ? 150 ಕೋಟಿ ಯಾವ ವಕಫ್ ಅಂದ್ರೆ ಎಂತ ಕೆಟ್ಟ ಕಾನೂನು ಇತ್ತು. ನಮ್ಮ ಶ್ರೀರಾಮ್ ಅಧ್ಯಕ್ಷ ಹೇಳಿದ್ರಲ್ಲ, ಈಗ ಅಫ್ಜಲ್ಪುರ್ ಪೂರ್ತಿ ನಮ್ದೇ ಊರು ಅಂದ್ರೆ ಕಲಾಸ್ ನೀವೆಲ್ಲ ಹೋಗ್ಬಿಟ್ಟು ಹೋಗ್ರು. ಅಷ್ಟು ಕಾನೂನು ಅವ್ರಿಗಿದ್ದು. ಅವಾಗ ನಾವು ಹೋರಾಟ ಬಿಜಾಪುರ ಪ್ರಾರಂಭ ಮಾಡಿದಾಗ ದಿಲ್ಲಿ ತನ ಅಳಗಾಡಿಸಲಿ ನಾವು. ಅದ್ರ ಕಮಿಟಿ ಚೇರ್ಮನ್ ಬಂದ್ರು, ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಬಂದು ಇವತ್ತು ಅಮೆಂಡ್ಮೆಂಟ್ ಆಯ್ತು. ಮೊದಲ ಈ ತಹಸೀಲ್ದಾರ್ಗೆ ಅಧಿಕಾರ ಇಲ್ಲ, AC ಗೆ ಅಧಿಕಾರ ಇಲ್ಲ, DC ಗೆ ಅಧಿಕಾರ ಇಲ್ಲ, ಹೈಕೋರ್ಟ್ಗೆ ಅಧಿಕಾರ ಇಲ್ಲ, ಸುಪ್ರೀಂ ಕೋರ್ಟ್ಗೆ ಅಧಿಕಾರ ಇಲ್ಲ. ಯಾರು ಬೇಕಾದವರು ಹೊಲ, ಎಷ್ಟೋ ತಲಾಂತರ ಹೊಲ ಸಹಿತ ಅದನ್ನಾಗ ಸುನ್ನಿ ವಕಫ್ ಬೋರ್ಡ್ ದಾಖಲೆ ಅವ ಏನು CO ಇರ್ತಾನೆ ಅವನೇ ಮಾಡ್ಕೋದು. ನಮ್ಮ ಹೋರಾಟದಿಂದ ಇವತ್ತು ದಿಲ್ಲಿಗೆ ಹೋದ್ವಿ 3-4 ಸಲ ನಾವು. ಆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮೆಂಬರ್ ಇವ್ರಿಗೆ ಚೇರ್ಮನ್ ಭೇಟಿಯಾಗಿ, ನಮ್ಮ ಕಾನೂನು ಮಂತ್ರಿ ಭೇಟಿಯಾಗಿ ಎಲ್ಲ ನೋಡಿದಾಗ ನಿಮ್ಗೆ ಆಶ್ಚರ್ಯ ಅನಿಸ್ತದ. ಕಾನೂನು ಮಂತ್ರಿಗೆ ಗೊತ್ತಿಲ್ಲ ಮತ್ತು ಅಲ್ಲಿ IAS ಅಧಿಕಾರಿಗೂ ಗೊತ್ತಿಲ್ಲ ಇಷ್ಟು ಕೆಟ್ಟ ಕಾನೂನು ಐತೆ ಅಂದ್ರೆ ನೇರು ಮಾಡಿ ಹೋದ. ನೇರು ಏನ್ ಮಾಡಿದ, ಭಾರತದಿಂದ ಪಾಕಿಸ್ತಾನಕ್ಕೆ ಹೋದ್ರಲ್ಲ ಈ ಅಮೆಂಡ್ಮೆಂಟ್ ನೋಡಿ. ಪಾಕಿಸ್ತಾನದಾಗ ಹಿಂದೂಗಳು ಎಷ್ಟು ಮಂದಿ ಬಂದ್ರಲ್ಲ ಅವ್ರ ಆಸ್ತಿ ಎಲ್ಲ ಅವರ ಪಾಕಿಸ್ತಾನದಾಯ್ತು. ಮೊನ್ನೆ ನಮ್ಮ DK ಶಿವಕುಮಾರ್ ಹೇಳ್ತಾರೆ, ಮೊನ್ನೆ ಸ್ಟೇಟ್ಮೆಂಟ್ ಮಾಡ್ತಾರೆ, ಚಾಮುಂಡಿ ಬೆಟ್ಟ ಸರ್ಕಾರದ್ದು. ಹಾಗಾದ್ರೆ ಮಿಸ್ಟರ್ DK ಶಿವಕುಮಾರ್ ಎಲ್ಲ ಮಸೂದಿ ಏನದ ಕರ್ನಾಟಕದ ವಕಫ್ ಬೋರ್ಡ್ ಎಲ್ಲಾನು ಅದು ಸರ್ಕಾರದ್ದು. ಎಲ್ಲ ಎಷ್ಟು ನೋಡಿ ಬರೀ ಅವ್ರ ಓಟ್ ಎಷ್ಟು ಮಹತ್ವ ಐತಿ. ಇವತ್ತು ನಮ್ಮ ಗುರುಗಳು ಹೇಳದಲ್ಲ, ಇವೆಲ್ಲ ಪ್ರತಿಯೊಬ್ಬರು ನೋಡಿ ಇವತ್ತು ಶ್ರೀರಾಮ ಸೇನೆ ಇರ್ಬೋದು, ಬಜರಂಗ ದಳ ಇರ್ಬೋದು, ಇದು ಯಾರು ದೊಡ್ಡ ಲೀಡರ್ಗಳು ಇಲ್ಲ. ಇಷ್ಟು ಮಂದಿ ಕೂಡ್ಲಕ್ಕ, ಇಷ್ಟು ಮಂದಿ ಕೂಡ ಏನೋ ರಾಜಕಾರಣಿಗಳು ಕೂಡಿಸ್ಬೇಕಾದ್ರೆ ಒಂದು 2-3 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕು. 500 ರೂಪಾಯಿನಾಗ ಯಾರು ಹೊರಗೆ ಬರೋದಿಲ್ಲ. ಮತ್ತ ಆ ಸಭಾ ಮಾಡಿದ್ರು ಅರ್ಧ ಬಾರ್ ಮುಂದೆ ಇರ್ತಾರ. ನಾವೆಲ್ಲ ನಾಮಿನೇಷನ್ದಾಗ ಅದು ನೋಡ್ಬೇಕು. ಅಲ್ಲೆಲ್ಲ ರೋಡ್ ಮ್ಯಾಗ ಬಾರ್ಗಳು ಇರ್ತದೆ, ಫುಲ್ ಇರ್ತದೆ. ಇವ್ರ ಮೆರವಣಿಗೆ ಮುಂದೆ ಯಾರು ಅಂದ್ರೆ ಜನ ಇವತ್ತು ಯಾಕೆ ಬರ್ಲಾಕತ್ತಾರ ಅನ್ನೋ ಬಂಧುಗಳೇ, ಒಂದು ಬದಲಾವಣೆ ಜನರಿಗೆ ಬೇಕಾಗಿತ್ತು. ನಾ ಇಷ್ಟೇ ಹೇಳ್ತೀನಿ, ಕರ್ನಾಟಕ ಸರ್ಕಾರದ ನಮ್ಮ ನೌಕರದಾರಿಗೆ ಇಷ್ಟೇ ಹೇಳ್ತೀನಿ, ಅವ್ರು ಏನು ಹೇಳ್ತಾ ಇರ್ತಾರೆ, ಅವ್ರು ಇನ್ನು 2 ವರ್ಷ ಸಿಗೋದಾರ
ಭಾಳ ಮಾತು ಕೇಳಕ್ಕೆ ಹೋಗ್ಬೇಡ್ರಿ, ಏನು ಭಾಳ ಟ್ರಾನ್ಸ್ಫರ್ ಮಾಡ್ರಿ, ಏನು ಕಿಸಿದಾಗೋದು. ಈಗಂತೂ ಅಧಿಕಾರಿಗಳ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ನಾವು ನೋಡ್ತಿಲ್ಲ ಟ್ರಾನ್ಸ್ಫರ್ ದಂಡ. ಒಬ್ಬ ಮಂತ್ರಿನೂ ಸುತ್ತಿಲ್ಲ, ಬರೀ ರೊಕ್ಕ ಹೊಡಿದು ಇವತ್ತು ಯಾವ ಕೆಲಸ ಮುಕ್ಕಟ್ಟಾಗ್ತಾವನ್ರಿ. ಎಷ್ಟು ಕೆಟ್ಟೈತಿ ಕರ್ನಾಟಕದ ಪರಿಸ್ಥಿತಿ ಅಂದ್ರೆ ಯಾವ ನೀರಾವರಿಗೆ ರೊಕ್ಕಿಲ್ಲ. ಪೊಲೀಸರಿಗೆ ಒಂದು ಚಲೋ ಒಂದು ರಿವಾಲ್ವರ್ ಕೊಡ್ಲಕ್ಕೆ ರೊಕ್ಕಿಲ್ಲ ಇವ್ರ ಬಲ್ಲಿ. ಅವೇ ಅವಾಗಿನ ಕಾಲದ ಅವೇ ಹಿಡ್ಕೊಂಡು ನಿಂತಿರ್ತಾರೆ, ಸಾಕು. ಈಗ ದೇಶದ ಪರಿಸ್ಥಿತಿ ಹೆಂಗೆ ಇತ್ತು. ನರೇಂದ್ರ ಮೋದಿ ಅವರು ಬಂದ ಮ್ಯಾಗ ಇವತ್ತು ಬುಲೆಟ್ ಪ್ರೂಫ್, ಇವತ್ತು ಏನಾದ್ರು ಮಿಲಿಟರಿ ಇವತ್ತು ಬುಲೆಟ್ ಪ್ರೂಫ್ ಸಿಕ್ಕಿದ್ರ ನರೇಂದ್ರ ಮೋದಿ ಅವರು ಕಾರಣ. ಇವತ್ತು AK-47 ಈಗ ನಮ್ಮ ಪೊಲೀಸ್ ಇದನ್ನ ಅಪ್ಗ್ರೇಡ್ ಮಾಡಲೇಬೇಕು. ಯಾಕಂದ್ರೆ ಇಂಥ ತಾಯಿಗಂಟರು ಏನದಾರಲ್ಲ ಈ ದೇಶನಾಗ, ಇವ್ರಿಗೆ ಹೊಡೆದ್ರ ಲಾಠಿ ಗೀಟಿ ನಡೀದಿಲ್ಲ. ಡಮ್ಮೆ ಸೀದಾ ಅಲ್ಲಿ 72 ಹುರಿಯಾಗ್ತದೆ. ಅವರು ಎತ್ತರ ಎಟ್ಟೈದು ಗೊತ್ತೈತನ 32 ಫುಟ್ ಇರ್ತಾರೆ. 72 ಹೆಣ್ಮಕ್ಳ ಸೇವಾ ಮಾಡ್ಲಕ್ಕ ನದಿ ಒಳಗನೆ ಅವ್ರು ಬೇಕಾದಂತ ಇದು ಹರಿತದತ್ತ. ಅವ್ರಿಗೆ ಏನು ಕೈಕಾಲು ಒತ್ತಲಕತ್ತ. ಅದಕ್ಕೆ ಯಾರ್ಯಾರು ಗಾಂಧಿ ಮಾಡ್ತಾರಲ್ಲ ಅವ್ರನ್ನ ಕೊಟ್ಟು ಕಳಿಸ್ಬಿಟ್ಟು ಮುಂದೆ ಕಳ್ಸೋಣ ಬೇಡ ಅವ್ರನ್ನ. ಅದಕ್ಕೆ ಬಂದ ಬೆಳೆ ಇವತ್ತೇನಿದೆ ಗಣೇಶ ಚತುರ್ಥಿ ಶಾಂತಾಗಿ ಮುಗಿಲಕ್ಕೆ ಬಂದೈತಿ. ಇನ್ನು ಕೆಲವೊಂದು ಕಡೆ ಏನಾಗ್ಯದ, ಕೆಲವು ನೋಡಿ ಚನ್ನಗಿರಿ ನಮ್ಮ ಜೈಜ್ ಪಟೇಲ್ ಕ್ಷೇತ್ರದ ಹುಡುಗರು ಬಂದಿದ್ರು ಮಾನ್ಯ ನಾನು ಬೆಂಗಳೂರಿನಾಗ ಬೇಕಾಗಿಲ್ಲ. ನೀವು ಎಂದು ಬರ್ತೀರಿ 10 ಗಣಪತಿ ವಿಸರ್ಜನೆ ಅಂದ್ರೆ ಜನರಲ್ಲಿ ಇವತ್ತೇನು ಜಾಗೃತಿ ಬರ್ತಾ ಇದೆ. ಇದನ್ನು ತಿಳ್ಕೊಂಡು ನಾವೆಲ್ಲ ಒಕ್ಕಟ್ಟಾಗಿದ್ರು 2025 ಎಷ್ಟು ಹೊಡಿತಾರೆ, ಎಷ್ಟು ಕೇಸ್ ಹಾಕ್ತಾರೆ. ಗುರುಗಳು ಹೇಳೋದಲ್ಲ, ನನ್ನ ಮ್ಯಾಗೂ 70 ಕೇಸ್ ಅದ ಹಾಕಿರ್ತೀನಿ ಹಂಗೆ. ನೀವು ಹೇಳ ಗುಲ್ಬರ್ಗದ ಗಂಗಾ ಜಮುನಾ ಜೈಸಾ ಹೇಟ್ ನೀವು ಗಟ್ಟನಂಗೆ ಅದಿರ ಮಕ್ಕಳ. ನಮ್ದು ಜಮುನಾ ಗಂಗಾ ಪವಿತ್ರ ನದಿ ಅದಾವು. ಎಂದೂ ನೀವು ಗಂಗಾ ಜಮುನಾ ಅಂದ್ರಪ್ಪ ನೋಡೋಣ. ಭಾರತ ಸಂವಿಧಾನ ಒಪ್ಕೋತೀವಿ ತಂದ್ರೆ ನೋಡೋಣ. ಅಂಬೇಡ್ಕರ್ ಅವ್ರ ಸಂವಿಧಾನ ಪ್ರಕಾರ ನಡೀತೀವಿ ನಾವು. ಪುರಾಣ ನಮ್ಗೆ ಶ್ರೇಷ್ಠ ಅಲ್ಲ, ಮಹಾಭಾರತ ಶ್ರೇಷ್ಠ ಅಲ್ಲ, ರಾಮಾಯಣ ಶ್ರೇಷ್ಠ ಅಲ್ಲ, ನಮ್ಮ ಭಾರತದ ಸಂವಿಧಾನ ಶ್ರೇಷ್ಠ ಅಂತೇಳಿ ಒಮ್ಮೆ ದಮ್ಮಿದ್ದವ್ರು ನೀವು ಲೀಡರ್ಗಳು ಹೇಳಿ ನೋಡೋಣ. ಅವ್ರು ಹೇಳುವುದಿಲ್ಲ. ಅವ್ರೇನು ಹೇಳ್ತಾರೆ ಗೊತ್ತೇನು? ಇಲ್ಲ, ನಮ್ಮ ಧರ್ಮ ಶ್ರೇಷ್ಠ. ಸಂವಿಧಾನಕ್ಕೆ ಏನಾರ ಈ ದೇಶದಲ್ಲಿ ಗೌರವ ಕೊಡೋರು ಯಾರಪ್ಪ ಅಂದ್ರೆ ಹಿಂದೂಗಳು. ನಮ್ಮ ಮನೆಯ ಹೊಸ್ತಲ ಒಳಗಿದ್ದಾಗ ನಮ್ಮ ಧರ್ಮ ಹೊಸ್ತಲಾದಾಟಿಗೆ ಅಂದ್ರೆ ನಮ್ಮ ಸಂವಿಧಾನ ತನ್ನುವಂಥದ್ದನ್ನು ತಿಳ್ಕೊಂಡಂಥವ್ರು ಹಿಂದೂಗಳು ಅಷ್ಟೇ. ಬಂಧುಗಳೇ, ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಒಂದೇ ಒಂದು ನಿರ್ಣಯ ಮಾಡಬೇಕು. ಎಲ್ಲ ನೋಡ್ಲಕತ್ತೀರಿ. ಇದನ್ನ ಇಲೆಕ್ಷನ್ ಬಂದಾಗ ನೆನಪಾರ್ಬಾರ್ದು. ಏನಾಗ್ತದೆ ಅವಾಗೆಲ್ಲ ರೊಕ್ಕ ಕೊಡ್ತಾರ, ದಾರು ಕೊಡ್ತಾರ, ತಲೆ ಕೆಡ್ತೈತೆ ನಮ್ದು. ಅವಾಗ ಹೆಂಗೆ ಬುದ್ಧಿಗೆ ಈಗ ನೋಡ್ರಿ ಉತ್ತರ ಪ್ರದೇಶನಾಗ ಯಾಕೆ ಶಾಂತಿ ಐತಿ. ಇವನ್ ಮುಸಲ್ಮಾನರು ಸಹಿತ ಹೌದ್ರಿ ಗುಂಡಗಿರಿ ಭಾಳ ಆಗಿತ್ತು ನಮ್ಮಲ್ಲಿ ಹೇಳ್ತಾರೆ. ಅಂದ್ರೆ ಅಲ್ಲಿ ಸಹಿತ ಪರಿವರ್ತನೆ ಬರುವ ಕಾಲದಲ್ಲಿ ಕೆಲವೊಂದು ಮಂದಿಯಲ್ಲಿ ಬಂದೇ ಬಂದಿರ್ತದೆ. ಅದಕ್ಕೆ ನಾ ಹೇಳ್ತೀನಿ ಬಂಧುಗಳೇ, ಇವತ್ತೇನು ಸೇರಿದೀವಲ್ಲ ನಾವೆಲ್ಲ ಇವತ್ತು ಒಂದೇ ಒಂದು ಪ್ರತಿಜ್ಞೆ ಮಾಡಿ ಹೋಗ್ಬೇಕು. ಮುಂದಿನ ಸಲ ಯಾರು ಹಿಂದೂ ಪರವಾಗಿ ವಿಧಾನಸಭೆಯಲ್ಲಿ ಮಾತಾಡ್ತಾನ ಅವನಿಗೆ ನಾವು ಓಟ್ ಹಾಕ್ತೀವಿ ಅಂತ ಪ್ರತಿಜ್ಞೆಯನ್ನು ನೀವು ಮಾಡಬೇಕು. ಮಾತ್ರ ನಾವು ಒಬ್ಬನೇ ಮಾತಾಡಕತ್ತೀರಿ. ಈಗ ವಿಧಾನಸಭೆ ಒಳಗೆ ಯಾರು ಮಾತಾಡ್ತಾರೆ ಹೇಳೋಣ. ಮೊನ್ನೆ RCB ಆದಾಗ ವಿಜಯೇಂದ್ರ ಹೊರಗೆ ಬರಲಿಲ್ಲ, ಹೊರಗೆ ಇಡಲಿಲ್ಲ. ಯಾಕಂದ್ರೆ ಏನಾರ ಅಂದ್ರೆ ನಿಮ್ಮ ಅಪ್ಪನ ತೆಗಿತಿರ್ತಾರ, ಹೊರಗೆ ಓದಿ ಬಿಡ್ತಾನ. 2 ಮಿನಿಟ್ ಕುಂಡ್ರು ಓಡೋಕೆ. RCB ಮಾತಾಡ್ಬೇಕಾಗಿತ್ತಲ್ಲ, ನಾ ಮಾತಾಡಿದ. ನಾ ಹೇಳ್ದೆ ಸಿದ್ದರಾಮಯ್ಯನವರು ಅಲ್ಲಿ ಎದುರಿಗೆ ಬಂದ್ರು ನನಗೆ ಮೊನ್ನೆ, ಏನಪ್ಪ ಯತ್ನಾಳ ನೀವು BJP ಭಾಳ ಜೋರಾಗಿ ಹೇಳತ್ತ. ನಾನು BJP ಇರ್ಲಿ ಬಿಡ್ಲಿ, ನಾನು ಒಟ್ಟು ನಿಮ್ಮ ಸಾವರಿ ವಿರುದ್ಧದಲ್ಲಿ ನಿಮ್ಮ ವಿರುದ್ಧ ಆಯ್ತು ಅಂತ ಹೇಳಿ ಹೋದ್ರೆ ಅಂದ್ರೆ ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ. ನಾವು ಗಟ್ಟಿಯಾಗಿ ನಮ್ಗೇನು, ನನಗೂ ರಗಡ್ ಕಾಡದರು. ಕೇಸ್ ಹಾಕ್ತಾರೆ, ಫ್ಯಾಕ್ಟ್ರಿ ಬಂದ್ ಮಾಡಿದ್ರು, ಸುಪ್ರೀಂ ಕೋರ್ಟಿಗೆ ಹೋಗಿ ತೊಗೊಂಡು ಬಂದನ. ಈ ಪ್ರಿಯಾಂಕಾ ಕೈಗೆಲ್ಲ ರಗಡ ಅಲ್ಲೇ ಬಂದಲ್ಲ. ಬೀರ್ಸೆ ಮಾಸಬಾರ್ದು ನಮ್ಮ ಕಂಡ್ರೆ ಎಲ್ಲ ಒಂದೇ ಗಿರಾಕಿಗಳು ಏನು ಅದು ಹಾಕುದಿಲ್ಲ, ಇದು ಹಚ್ಚುದಿಲ್ಲ, ಹುಚ್ಚುದಿಲ್ಲ. ಆದರೂ ಗಟ್ಟಿಯಾಗಿ ನಾವು ನಿಂತಿರ್ತೇವೆ. ಎಷ್ಟು ಜನ ಇವತ್ತೇನು ನೀವು ಕುಡೀರಿ, ಇವತ್ತೆಲ್ಲರಿಗೂ ನೀವು ವಂದಿಸಿ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಂದಾಗಿರೋಣ. ಇವತ್ತೆಲ್ಲ ಸಾಕಷ್ಟು ಭದ್ರತೆ ಕೊಟ್ಟಂತ ಎಲ್ಲರಿಗೂ ನಮ್ಮ ವಂದನೆಗಳನ್ನು ಕಲಿಸಿ ಬೋಲೋ ಭಾರತ್ ಮಾತಾ ಕಿ.
ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.